ಪ್ರತಿ 5 ನಿಮಿಷಕ್ಕೆ ಒಬ್ರು ಹೃದ್ರೋಗಿ ತುರ್ತು ಚಿಕಿತ್ಸೆಗೆ ದಾಖಲಾಗ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಮೇಲೆ 20,000 ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀನಿ, ತಗೊಂಡೋಗಿ ನೀವು. ಸೊ ನಾವು ಉಚಿತವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ, ಮಾಡಿದ್ವಿ. ನಮ್ಮ ದೇಶದಲ್ಲಿ ದುಡಿದು ಸಾಯುವರಿಗಿಂತ ಚಿಂತೆ ಮಾಡಿ ಸಾಯುವರೇ ಜಾಸ್ತಿ ಇದೆ. ಹೃದಯ ನಮ್ದಾಗ್ಲಿ ನಿಮ್ದಾಗ್ಲಿ ಅಥವಾ ಬೇರೆಯವ್ರದಾಗ್ಲಿ ಹೃದಯ ಖುಷಿಯಾಗಿರ್ಬೇಕು ಯಾವಾಗ್ಲೂ. ಯಾಕೆಂದ್ರೆ ಹೃದಯ ಖುಷಿಯಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ. ಸೊ ಮನಸ್ಸು ಖುಷಿಯಾಗಿದ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಜ. ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೃದಯ ಒಂದು ಅದ್ಭುತವಾದಂತಹ ಅಂಗ. ಇದು ಮುಷ್ಟಿಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇರುತ್ತೆ. ಅಂದ್ರೆ ಹೃದಯ ಮುಷ್ಟಿಗಾತ್ರ ಮಾತ್ರ ಇರುತ್ತೆ. ಪ್ರತಿ ಒಂದು ದಿನಕ್ಕೆ ಹೃದಯ 1,00,000 ಬಾರಿ ಮಿಡಿಯುತ್ತೆ. ಹೃದಯದ ಬಡಿತ 1,00,000 ಬಾರಿ. 6,000 to 7,000 ಲೀಟರ್ ಅಷ್ಟು ರಕ್ತವನ್ನ ಅದು ಪಂಪ್ ಮಾಡುತ್ತೆ ಬೇರೆ ಬೇರೆ ಅಂಗಾಂಗಗಳಿಗೆ. ಹೃದಯ ಒಂದು ಬ್ಯೂಟಿಫುಲ್ ಫಿಲಾಂಥ್ರಫಿಕ್ ಆರ್ಗನ್ ಆಲ್ಸೋ. ಅಂದ್ರೆ ತನ್ನ ಆಕ್ಸಿಜನೇಷನ್ಗೆ ತನ್ನ ನ್ಯೂಟ್ರಿಷನ್ಗೆ ಕೇವಲ 5% ರಕ್ತವನ್ನು ಮಾತ್ರ ಬೆಳೆಸ್ಕೊಳ್ಳುತ್ತೆ. ಇನ್ನು 95% ರಕ್ತವನ್ನ ಬೇರೆ ಬೇರೆ ಅಂಗಾಂಗಗಳಿಗೆ ಹಂಚುತ್ತೆ. ಸೊ ಅದರ ಸಂದೇಶ ಏನಪ್ಪಾ ಅಂದ್ರೆ ನಾವು ಏನೇ ಇರಲಿ ಅದನ್ನ ಹಂಚಿ ತಿನ್ನಬೇಕು ಅಂತ. ಸೊ ಅದರಿಂದ ಹೃದಯ ಒಂದು ಬಹಳ ಮಹಾದಾನಿ ಅಂತಲೂ ಹೇಳ್ಬೋದು ಹೃದಯ. ಆದರೆ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದ್ರೆ ಹೃದಯಕ್ಕೆ ವಿಶ್ರಾಂತಿ ಇಲ್ಲ. ಹೃದಯಕ್ಕೆ ಏನಾದರೂ ವಿಶ್ರಾಂತಿ ಆದ್ರೆ ಅಲ್ಲಿಗೆ ಜೀವ ಮುಗೀತು ಅಂತ. ಅದರಿಂದ ಈ ನಮ್ಮ ಮನಸ್ಸಿನ ಭಾವನೆಗಳು ಏನೇ ಇರಲಿ ಅದು ನೇರವಾಗಿ ತಾಕೋದು ಹೃದಯಕ್ಕೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಸಿಟ್ಟು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಉದ್ವೇಗಕ್ಕೆ ನಾವು ಒಳಗಾಗಬಾರ್ದು, ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ಅಸೂಯೆ ಪಡಬಾರ್ದು. ಈಗ ನೋಡಿ, ನೀವು ಕೋಪ ಮಾಡಿಕೊಂಡ್ರೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲದೇನೆ ಹೃದಯದ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೋಡಿ, ಹಲವಾರು ಬಾರಿ ತಾವು ಪರೀಕ್ಷೆ ಮಾಡ್ಕೋಬಹುದು. ನಿಮ್ಮ ಬ್ಲಡ್ ಪ್ರೆಷರು ನೀವು ಶಾಂತಿಯುತಿಯಾಗಿದ್ದಂತ ಸಂದರ್ಭದಲ್ಲಿ 120/80 ಇರುತ್ತೆ. ನೀವು 3 ನಿಮಿಷ 4 ನಿಮಿಷ ಕೂಗಾಡಿ ಕಿರ್ಚಾಡಿ ಅಥವಾ ಏನಾದ್ರೂ ತುಂಬಾ ಬೇರೆಯವ್ರ ಜೊತೆ ವಾದ ವಿವಾದಕ್ಕಿಳಿದ್ರೆ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಪ್ರೆಷರ್ 160-100 ಆಗುತ್ತೆ. ಅಥವಾ ನಾನು ನೋಡಿದ್ದೇನೆ, ನಾವು ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ರೋಗಿಯನ್ನ ನಾವು ಮಲಗಿಸಿರ್ತೀವಿ, ಆಪರೇಷನ್ ಟೇಬಲ್ ಮೇಲೆ ಮಲಗಿಸಿರ್ತೀವಿ. ಆಂಜಿಯೋಗ್ರಾಮ್ ಮಾಡಿದ ನಂತರ 90% ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಆವಾಗ ರೋಗಿಗೆ ನೇರವಾಗಿ ಮಾತಾಡ್ತವೆ, ನೋಡಿ ನಿಮಗೆ ಒಂದು ರಕ್ತನಾಳದಲ್ಲಿ 90% ಬ್ಲಾಕೇಜ್ ಇದೆ, ಇವಾಗ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ ಅನ್ನ ಮಾಡುವ ಅವಶ್ಯಕತೆ ಇದೆ ಅಂತ. ಇದು ಹೇಳಿದ 2-3 ನಿಮಿಷದಲ್ಲೇ ಅವರ ಬ್ಲಡ್ ಪ್ರೆಷರ್ 120/80 ಇದ್ದಿದ್ದು 200/100 ಆಗುತ್ತೆ. ಸೊ ಅದರಿಂದ ಕೋಪ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ಈಗ ಕೇವಲ ನಮ್ಮ ಇವತ್ತೆಲ್ಲ ನಾವು ನೋಡ್ತೇವೆ, ಹಿಂದೆ ಒಂದು ಕಾಲ ಇತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು. ಅದರಲ್ಲೂ ಈ ಹೃದಯಘಾತ ಸ್ವಲ್ಪ ವಯಸ್ಕರಲ್ಲಿ ಬರ್ತಾ ಇತ್ತು. 50 ವರ್ಷ 60 ವರ್ಷ ಆದ ನಂತರ ಬರ್ತಾ ಇತ್ತು. ಕಳೆದ 10-15 ವರ್ಷದಲ್ಲಿ ಬಹಳ ಬದಲಾವಣೆ ಆಗಿದೆ. ಈ ಬದಲಾವಣೆ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ 25% ಸಾವುಗಳು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಬಹಳ ಆತಂಕಕಾರಿ ಬೆಳವಣಿಗೆ ಏನಪ್ಪಾ ಅಂದ್ರೆ 30% ಹೃದಯಘಾತಗಳು 45 ವರ್ಷಕ್ಕಿಂತ ಚಿಕ್ಕವರಿಗೆ ಆಗ್ತಾ ಇದೆ. ಅದಕ್ಕೆ ನೋಡಿ ಯಾವ ರೀತಿ ಈಗ ಬದಲಾವಣೆ ಆಗಿದೆ. ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಹೃದಯಘಾತ. ಈಗ ನೋಡ್ತಾ ಇದ್ದೇವೆ, ಮದುವೆ ಮಂಟಪದಿಂದನೇ ಹೃದಯಘಾತ ಆಗಿ ಆಸ್ಪತ್ರೆಗೆ ಬರುವಂತಹ ಪರಿಸ್ಥಿತಿ ಆಗಿದೆ. ಸೊ ಅಂದ್ರೆ ಯುವ ಜನರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಇವತ್ತು ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾವು ಒಂದು ಅಧ್ಯಯನ ಕೂಡ ಮಾಡಿದ್ದೇವೆ. 2017ರಿಂದ 2019 ಇಂದ ಕೋವಿಡ್ಗೆ ಪೂರ್ವ ಅಂದ್ರೆ ಕೋವಿಡ್ಗೆ ಮೊದಲು ಸುಮಾರು ಈ 2 ವರ್ಷಗಳಲ್ಲಿ ನಾವು 2500
ಯುವ ಹೃದ್ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೆ. ಇವಾಗ ಏನಾಯ್ತು, ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಮೇಲೆ ಅಂದ್ರೆ ಈಗ ಹೆಚ್ಚು ಪ್ರಚಾರ ಸಿಗ್ತಾ ಇದೆ ಹೊರತು ಈ ಯುವ ಜನರಲ್ಲಿ ಹೃದಯಘಾತ ಆಗ್ತಾ ಇರೋದು ಕಳೆದ 10-15 ವರ್ಷದಲ್ಲಿ ಜಾಸ್ತಿ ಆಗಿದೆ. ಸೊ ಇದಕ್ಕೆ ನಾನಾ ಕಾರಣ ಕೂಡ ಇದೆ. ಹಿಂದೆ ಒಂದು ಕಾಲ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಘಾತ ಚಿಕಿತ್ಸೆಗೆ, ಹೃದಯ ಸಂಬಂಧಿ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ. ನಮ್ಮ ದೇಶದಲ್ಲಿ ದುಡಿದು ಸಾಯುವರಿಗಿಂತ ಚಿಂತೆ ಮಾಡಿ ಸಾಯುವರೇ ಜಾಸ್ತಿ ಇದೆ. ಬಹಳ ದುರಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ಕೆಲವರು 20-25% ಜನರಿಗೆ ಹೃದಯಘಾತ ಆದಂತ ಸಂದರ್ಭದಲ್ಲಿ ಯಾವುದೇ ನಿಖರವಾದಂತ ಕಾರಣ ಇಲ್ಲ. ಅವರಲ್ಲಿ ಸಕ್ಕರೆ ಕಾಯಿಲೆ ಇಲ್ಲ, ಅವರಲ್ಲಿ ಧೂಮಪಾನ ಮದ್ಯಪಾನ ಇಲ್ಲ, ಕೊಲೆಸ್ಟ್ರಾಲ್ ಕೂಡ ನಾರ್ಮಲ್ ಇರುತ್ತೆ, ಬಟ್ ಹೃದಯಘಾತ ಆಗಿರುತ್ತೆ. ಸೊ ಅದಕ್ಕೆ ಇವೆಲ್ಲ ಕಾರಣ. ಅಂದ್ರೆ ಒಂದು ಒತ್ತಡ, ವಿದ್ಯಾರ್ಥಿಗಳಿಗೆ ಬಹುಶಃ 1ನೇ ತರಗತಿಯಿಂದಲೇ ಒತ್ತಡ ಇದೆ. ನಂತರ ಅವರ ಉದ್ಯೋಗದ ಒತ್ತಡ, ವೃತ್ತಿಯ ಒತ್ತಡ, ಸಂಸಾರದ ಒತ್ತಡ. ಇವತ್ತು ನಮ್ಮ ಯುವ ಜನರು ಏನಾಗಿದ್ದಾರೆ, ಅವರು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡ್ತಾರೆ. ಹಂತವಾಗಿ ಮೇಲ್ ಬರಬೇಕು. ಯಾವಾಗ್ಲೂ ತಿಳ್ಕೊಳ್ಳಿ, ಹಂತವಾಗಿ ಮೇಲ್ ಬಂದ್ರೆ ಅದಕ್ಕೆ ನಮ್ಮ ಬಾಡಿ ಕೂಡ ಅಡ್ಜಸ್ಟ್ ಆಗುತ್ತೆ, ನಮ್ಮ ಮೈಂಡ್ ಕೂಡ ಅಡ್ಜಸ್ಟ್ ಆಗುತ್ತೆ. ಸೊ ಇವತ್ತು ಅದಕ್ಕೋಸ್ಕರ ಒತ್ತಡ ಒಂದು ಹೊಸ ಧೂಮಪಾನ ಅಂತ ಹೇಳ್ಬೋದು. ನಂತರ ಇನ್ನೊಂದು ಕಾರಣ, ಇತ್ತೀಚಿನ ದಿನಗಳಲ್ಲಿ ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ. ನೋಡಿ, ಹಿಂದೆ ಏನಾಗಿತ್ತು, ಒಂದೇ ಮನೆಯಲ್ಲಿ 15-20 ಜನ ವಾಸ ಮಾಡ್ತಾ ಇದ್ರು. ಈಗ ನೋಡಿ, ಸಣ್ಣ ಮನೆ 15 ಜನ ಮಲಗ್ತಾ ಇದ್ರು. ಈಗ ದೊಡ್ಡ ಮನೆಯಲ್ಲಿ 4 ರೂಮ್ ಇದ್ರೆ 4 ಜನ ಮಲಗಕ್ಕೆ ಸಾಧ್ಯ. ಸೊ ಮೊದಲು ಒಂದು ಹಾಲಲ್ಲಿ ಎಲ್ಲ ಚಾಪೆ ಹಾಸ್ಕೊಂಡು ಮಲಗ್ತಾ ಇದ್ರು. ಅದರಿಂದ ಇವತ್ತು ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ನಮ್ಮ ಕುಟುಂಬದಲ್ಲಿ ಹೆಚ್ಚು ಒತ್ತಡ. ಹಿಂದೆ ಏನಾಗ್ತಾ ಇತ್ತು, ಯಾರೋ ಒಬ್ರು ಮಕ್ಳಿಗೆ ಸ್ನಾನ ಮಾಡಿಸೋರು, ಇನ್ನು ಕೆಲವರು ಮಕ್ಳಿಗೆ ತಿಂಡಿ ತಿನ್ಸೋರು, ಇನ್ನು ಕೆಲವರು ಹೊಲ ತೋಟದಲ್ಲಿ ಕೆಲಸ ಮಾಡೋರು. ಸಣ್ಣ ಪುಟ್ಟ ಜಗಳ ಆದ್ರೆ ಮನೆಯೇ ನ್ಯಾಯಾಲಯ, ಮನೆಯೇ ಸಮುದಾಯ ಭವನ ಮನೆಯಲ್ಲೇ ಇತ್ತು. ನಂತರ ಮನೆಯೇ ಶಿಶು ವಿಹಾರ. ಇವತ್ತೇನಾಗಿದೆ, ಇದೆಲ್ಲ ಹಾಳಾಗಿದೆ. ಯಾರಾದ್ರೂ ಸಣ್ಣ ಪುಟ್ಟ, ಈಗ ಯಾವ ಮಟ್ಟಕ್ಕೆ ಇವತ್ತು ಜಾಯಿಂಟ್ ಫ್ಯಾಮಿಲಿ ಡೆಫಿನೇಷನ್ ಬಂದಿದೆ ಅಂದ್ರೆ, ಗಂಡ ಹೆಂಡತಿ ಜೊತೆಲಿರೋದೇ ಜಾಯಿಂಟ್ ಫ್ಯಾಮಿಲಿ, ಆ ಮಟ್ಟಕ್ಕೆ ಬಂದಿದೆ. ಸಣ್ಣ ಪುಟ್ಟ ಜಗಳ ಆಯ್ತು ಅವರಿಗೆ ಬಗೆಹರಿಸೋರು ಯಾರು ಇಲ್ಲ. ಸೊ ಇದರಿಂದ ಇವತ್ತು ನಾನು ನೋಡ್ತಾ ಇದ್ದೇನೆ, ಜಯದೇವ ಆಸ್ಪತ್ರೆಗೆ ಪ್ರತಿದಿನ, ಅದರಲ್ಲೂ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಪ್ರತಿ 5 ನಿಮಿಷಕ್ಕೆ ಒಬ್ರು ಹೃದ್ರೋಗಿ ತುರ್ತು ಚಿಕಿತ್ಸೆಗೆ ದಾಖಲಾಗ್ತಾ ಇದ್ದಾರೆ. ಎವ್ರಿ 5 minutes ದೇರ್ ಈಸ್ ಅನ್ ಅಡ್ಮಿಷನ್ ಇನ್ ಕ್ಯಾಶುಯಾಲಿಟಿ ಫಾರ್ ಎ ಸಿಕ್ ಕಾರ್ಡಿಯಾಕ್ ಪೇಷಂಟ್. ಸೊ ಅದರಿಂದ ನಂತರ ಇನ್ನೊಂದು ಸಮಸ್ಯೆ, ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಿಂದ ಸುಮಾರು ಜನ ನಮ್ಮ ಪಟ್ಟಣಕ್ಕೆ ಇವತ್ತು ವಲಸೆ ಬಂದಿದ್ದಾರೆ. ಮನವಿ ಮಾಡೋದು ಅಂದ್ರೆ, ಏನಾದ್ರೂ ಒಳ್ಳೆ ಕೆಲಸ, ಒಳ್ಳೊಳ್ಳೆ ಜಾಸ್ತಿ ಸಂಬಳ ಸಿಕ್ಕರೆ ಹಳ್ಳಿಯಿಂದ ಜನರು ಬರಲಿ. ಅಲ್ಲದೆ ಇದ್ರೆ 10,000 12,000 ರೂಪಾಯಿಗೆ ಈ ದೊಡ್ಡ ದೊಡ್ಡ ನಗರಗಳಿಗೆ ಬರೋದು, ಅವ್ರಿಗೆ ಸಂಸಾರ ಸಾಗಿಸ್ಲಿಕ್ಕಾಗಲ್ಲ. ಈ 3 ತರ ಈ ಸಮಸ್ಯೆಗಳನ್ನ ನಾನು ನೋಡ್ತಾ ಇದ್ದೇನೆ. ಅವರು 30 ವರ್ಷ ಆಗಿರುತ್ತೆ ಆ ಹೆಣ್ಮಗಳಿಗೆ, 2 ಮಕ್ಕಳಿರ್ತಾರೆ, ಗಂಡನ್ಗೆ ಕಾಯಿಲೆ, ಅಥವಾ ಗಂಡ ಬಿಟ್ಟಿರ್ತಾನೆ, ಅಥವಾ ಗಂಡ ಸತ್ತಿರ್ತಾನೆ. ಅವ್ರು ಬಂದು ಅಯ್ಯೋ ಕೆಲಸ ಕೊಡಿ. ಎಷ್ಟೋ ಸರಿ ಆಗಿದೆ. ಮೊನ್ನೆ ಕೂಡ ಒಬ್ರು ಅವರ ಗಂಡನಿಗೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ, ಕೆಲಸ ಇಲ್ಲ, 80,000 ಕಟ್ಟಬೇಕು. ಅವ್ರು ಹೇಳ್ತಾರೆ, ನಾನು ಕೂಲಿ ಮಾಡಿ ಮುಸ್ರೆ ತಿಕ್ಕಿ ನಾನು 10,000 ರೂಪಾಯಿ ತಂದಿದ್ದೀನಿ, ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ. ನಾನು ಹೇಳ್ದೆ, ಇಲ್ಲ ನಮ್ಮ ಸೆಕ್ರೆಟರಿ ಹೇಳಿದ್ರು ಒಂದು 20,000 ಆದ್ರೂ ಕಟ್ಟಬೇಕು ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಾನು ಇನ್ನೊಂದು ಎಕ್ಸ್ಟ್ರಾ ಮನೆಯಲ್ಲಿ, ಇನ್ನೊಬ್ರು ಮನೆಯಲ್ಲಿ ಕೆಲಸ ಮಾಡಿದ್ರೆ ನನ್ಗೆ ಇನ್ನೊಂದು 10,000 ಜಾಸ್ತಿ ಸಿಗ್ಬೋದು ಅಂತ. ಸೊ ಅವರಿಗೆ 3 ವರ್ಷದ ಮಗು ಇದೆ, ಮಗು ಎಲ್ಲಿ ಬಿಡ್ತಾರೆ? ಇವೆಲ್ಲ ಒತ್ತಡ. ಸೊ ಅದರಿಂದ ನಾನು ಹೇಳಿದೆ, 20,000 ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀನಿ, ತಗೊಂಡೋಗಿ ನೀವು. ಸೊ ನಾವು ಉಚಿತವಾಗಿ ನಾವು ಚಿಕಿತ್ಸೆ ಮಾಡಿದ್ವಿ, ಉಚಿತವಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಅದರಿಂದ
ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆ ಕೇವಲ ಶ್ರೀಮಂತರ ಕಾಯಿಲೆಯಾಗಿ ಉಳಿದಿಲ್ಲ, ಇದು ಕೇವಲ ಪಟ್ಟಣವಾಸಿಗಳ ಕಾಯಿಲೆಯಾಗಿ ಉಳಿದಿಲ್ಲ, ಕೂಲಿ ಕಾರ್ಮಿಕರಲ್ಲೂ ಇದೆ, ಬಡವರಲ್ಲೂ ಇದೆ. ಸೊ ಅದರಿಂದ ನಿಜವಾಗ್ಲೂ ಇದು ಜಾತ್ಯತೀತ ಕಾಯಿಲೆ ಅಂತಲೇ ಹೇಳ್ಬೋದು.